ನಾನು ವಿಧಾನಸಭೆಯಲ್ಲೂ ಹೊರಗೂ ಕೂಡ ಮನವಿಯನ್ನು ಮಾಡಿ ಇಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ. MD ಆಗಿರ್ತಕ್ಕಂಥ ಗೋಪಾಲ ಸ್ವಾಮಿ ಅವರು ತನ್ನ ಇಚ್ಛೆ ಬಂದ ರೀತಿಯಲ್ಲಿ ರೈತರ ಹಣವನ್ನ, ಬಡವರ ಹಣವನ್ನ ದುಂದುವೆಚ್ಚ ಮಾಡಿದ್ದಾನೆ. ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309. ಈತನನ್ನ ಮತ್ತು ಡಿಲಿಮಿಟೇಷನ್ ಮಾಡಬೇಕಾದಾಗ ಎಲ್ಲವನ್ನು ಮರೆಮಾಚಿ JR ಅವರಿಗೆ AR ಅವರಿಗೆ ತಪ್ಪು ಮಾಹಿತಿಗಳನ್ನು ಕೊಟ್ಟು ಆ ಡಿಲಿಮಿಟೇಷನ್ ಅನುಮೋದನೆ ಮಾಡಿಸಿಕೊಂಡಿದ್ದಾನೆ. ಸರ್ಕಾರದ ಆದೇಶಗಳನ್ನ ಸಾರಾಸಗಟಾಗಿ ಉಲ್ಲಂಘನೆ ಮಾಡಿದ್ದೇನೆ ಅಂತೇಳಿ ಸಾಕ್ತಿ ಸಮೇಶ ಅವರು ಕೊಟ್ಟು ಅವರನ್ನ ಕೂಡಲೇ ಸಸ್ಪೆಂಡ್ ಮಾಡಿ ಎನ್ಕ್ವೈರಿ ಮಾಡುವಂತೆ ಮನವಿ ಮಾಡಿದ್ದರು ಕೂಡ ಸನ್ಮಾನ್ಯ ರಾಜಣ್ಣ ಅವರು ಇದುವರೆಗೂ ಕೂಡ ಅವರಿಗೆ ಕ್ರಮ ತಗೊಂಡಿಲ್ಲ. ಏಕಪಕ್ಷೀಯವಾಗಿ ಯಾರೋ ಮುತುವರ್ಜಿಗೆ, ಯಾರೋ ಬಲಾಢ್ಯರಿಗೆ ಮಾತಿಗೆ ಮನ್ನಣೆ ಕೊಟ್ಟು ಇವತ್ತು ಪರಿಶಿಷ್ಟ ಜಾತಿ ಸಮುದಾಯದವರನ್ನ ಮತ್ತು ಶಾಸಕರನ್ನ ಕಡೆಗಣಿಸುವಂತ ಕೆಲಸವನ್ನ ಎಲ್ಲೋ ಒಂದು ಕಡೆ ರಾಜಣ್ಣ ಅವರು ಮತ್ತು ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಸಚಿವರಾಗಿರ್ತಕ್ಕಂಥ ಸುರೇಶ್ ಅವರು ಎಲ್ಲೋ ಒಂದು ಕಡೆ ಒತ್ತಡಕ್ಕೆ ಮಣಿದು ಅದನ್ನು ಮಾಡಿದ್ದಾರೆ ಅನಿಸ್ತದೆ. ನನಗೆ ವೈಯಕ್ತಿಕವಾಗಿ ಮಾನ್ಯ ಸಚಿವರ ಬಗ್ಗೆ ಅಪಾರವಾದ ವಿಶ್ವಾಸ, ಪ್ರೀತಿ, ಗೌರವ ಇದೆ. ಯಾಕೋ ಏನೋ ಡೈರಿ ವಿಚಾರದಲ್ಲಿ ಅವರು ಮುಖ ಪ್ರೇಕ್ಷಕರಾಗ್ಬಿಟ್ರು. ಅದು ಹಿಂದಿನ ಕಾರಣ ನನಗೆ ಗೊತ್ತಿಲ್ಲ. ಯಾರಿಂದ ಒತ್ತಡ ಇದೆಯೋ ನನಗದು ಯಾವುದು ಕೂಡ ಗೊತ್ತಿಲ್ಲ. ಅದು ಇವತ್ತು ಸಭೆಗೆ ನನಗೆ ಇಷ್ಟೆಲ್ಲ ಅನ್ಯಾಯ ಆಗಿದ್ರು ಕೂಡ ಸೌಜನ್ಯ ಕೂಡ ನಮ್ಮನ್ನು ಕರೆದು ಮಾತಾಡಲಿಲ್ಲ. ಇವತ್ತು ಸಭೆ ಕರೆದ್ರು, ಆದರೆ ಸಭೆ ಕರೆದ್ರು ಕೂಡ ಅಲ್ಲಿ ಅವ್ರು ಯಾರೋ ಬೇಕಾದಂಥವ್ರಿಗೆ ಏನೋ ಸಹಾಯ ಮಾಡಲಿಕ್ಕೆ ಕರೀತಾರೆ ಬಿಟ್ಟರೆ ನಮ್ಮ ಸಮಸ್ಯೆಗಳನ್ನ ಕೇಳಲಿಕ್ಕೆ ಅಲ್ಲ ಅಂತೇಳಿ ನನಗೆ ಅರಿವಾಗಿ ಇವತ್ತು ಆ ಸಭೆಗೆ ನಾನು ಹಾಜರಾಗಲಿಲ್ಲ. ವಾಟ್ಸಪ್ ಮುಖಾಂತರ ನನ್ನ ನೋವನ್ನು ಕೂಡ ಗೌರವಾನ್ವಿತ ಸಚಿವರಿಗೆ ನಾನು ತಿಳಿಸ್ಕೊಟ್ಟಿದ್ದೇನೆ. ಕೋಮು ವಿಚಾರ ಹೊರತುಪಡಿಸಿ ಬೇರೆ ವಿಚಾರಗಳಿಗೆ ನನ್ನ ಜಿಲ್ಲೆಯ ಉಸ್ತುವಾರಿ ಸಚಿವರವರು ಅವರ ಹತ್ರ ಹೋಗ್ತೇನೆ, ಅವರ ಸಹಾಯ ಕೂಡ ಪಡಿಬೇಕಾಗ್ತದೆ. ಜಿಲ್ಲೆಯ ಅಭಿವೃದ್ಧಿ ವಿಚಾರದಲ್ಲಿ ಕೂಡ ನಾನು ಅವರೊಟ್ಟಿಗೆ ಮಾತಾಡ್ತೇನೆ. ನನ್ನ ಅವ್ರ ಮಧ್ಯೆ ವೈಯಕ್ತಿಕವಾಗಿ ಯಾವುದೇ ಸಂಘರ್ಷ ಇಲ್ಲ. ಆದರೆ ಕೋಚ ವಿಚಾರದಲ್ಲಿ ನನಗೆ ಸಹಕಾರ ಕೊಡಲ್ಲ ಅಂತಕ್ಕಂಥ ಬೇಸರ ಇದೆ.